ಭಾರತ ಟಿ20 ತಂಡದಲ್ಲಿ ಈಗ ಸಾಕಷ್ಟು ವೀಕ್ನೆಸ್ಗಳಿವೆ. ಅದರಲ್ಲೂ ಮಿಡಲ್ ಆರ್ಡರ್ನಲ್ಲಿ ರನ್ಸ್ ಬರ್ತಾ ಇಲ್ಲ. ಅದೆಲ್ಲಕ್ಕಿಂತ ಜಾಸ್ತಿಯಾಗಿ ವೈಸ್ ಕ್ಯಾಪ್ಟನ್ ಆಗಿರುವಂಥ ತಿಲಕ್ ವರ್ಮಾ ಅವರ ಪ್ರದರ್ಶನವೇ ತಲೆಬಿಸಿ ತಂದಿಟ್ಟಿದೆ. ಅವರ ಸ್ಟ್ರೈಕ್ ರೇಟ್ ತೀರಾ ಲೋ ಇದ್ದು ಭಾರತಕ್ಕೆ ಪ್ರೆಷರ್ ಜಾಸ್ತಿ ಮಾಡ್ತಾ ಇದೆ. ಈ ಬಗ್ಗೆ ಮಾಜಿ ಕ್ರಿಕೆಟರ್ಗಳು ಕೂಡ ಧ್ವನಿ ಎತ್ತಿದ್ದಾರೆ. ಹಾಗೆ ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ಟಿದ್ದಾರೆ. ಹಾಗಾದರೆ ತಿಲಕ್ಗೆ ಗೇಟ್ ಪಾಸ್ ಟೈಮ್ ಬಂತ? BCCI ಯಾಕೆ ಮೀನಾಮಿಷ ಎಣಿಸ್ತಿದೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಈಗಾಗಲೇ ಭಾರತ ಟಿ20 ತಂಡದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಿವೆ. ಯಂಗ್ಸ್ಟರ್ಸ್ ಬರ್ತಿದ್ದಾರೆ. ಫಾರ್ಮ್ ಇಲ್ಲದ ಕೆಲವರನ್ನ ತಂಡದಿಂದ ಕೈಬಿಟ್ರೆ ಇನ್ನೂ ಕೆಲವರನ್ನ ಬೆಂಚ್ನಲ್ಲಿ ಕೂರಿಸಿದ್ದಾರೆ. ಸದ್ಯ ಜಿಂಬಾಬ್ವೆ ವಿರುದ್ಧ ಭಾರತ ಸರಣಿಯನ್ನ ಗೆದ್ದರೂ ಕೂಡ ಕೆಲ ವೀಕ್ನೆಸ್ಗಳು ಹಾಗೇ ಇದೆ. ಯಾಕಂದ್ರೆ ಜಿಂಬಾಬ್ವೆ ತಂಡವೇನೋ ವೀಕ್ ಟೀಮ್. ಮುಂದಿನ ದಿನಗಳಲ್ಲಿ ಸ್ಟ್ರಾಂಗ್ ಟೀಮ್ಗಳ ಎದುರಿನ ಸರಣಿಗಳಿಗೆ ಈಗಲೇ ಪ್ರಿಪೇರ್ ಆಗಬೇಕು. ಹೀಗಾಗಿ ತಂಡದಲ್ಲಿ ಸದ್ಯಕ್ಕೆ ಮೇಜರ್ ಸರ್ಜರಿಯಲ್ಲಿ ಕೇಳಿ ಬರ್ತಾ ಇರುವಂತಹ ಹೆಸರು ತಿಲಕ್ ವರ್ಮಾ. ತಿಲಕ್ ಕೈ ಬಿಟ್ಟು ಪಾಟಿದಾರ್ಗೆ ಚಾನ್ಸ್ ಕೊಡುತ್ತಾ BCCI? ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ತಂಡಕ್ಕೆ ಬಂದ ಮೇಲೆ ಪ್ಲೇಯಿಂಗ್ 11ನಲ್ಲಿ ಅವರಿಗೆ 3 ಹಾಗೆ 4ನೇ ಸ್ಲಾಟ್ ನೀಡಿ ತಿಲಕ್ ವರ್ಮಾಗೆ ನಂಬರ್ 5 ನಲ್ಲಿ ಬ್ಯಾಟಿಂಗ್ಗೆ ಅವಕಾಶವನ್ನ ನೀಡಲಾಗಿದೆ. ಆದರೆ ಮಧ್ಯಮ ಕ್ರಮಾಂಕದಲ್ಲಿ ತಿಲಕ್ ಕಡೆಯಿಂದ ಯಾವುದೇ ಸಪೋರ್ಟಿವ್ ಇನ್ನಿಂಗ್ಸ್ ಬರ್ತಾ ಇಲ್ಲ. ಸ್ಪಿನ್ ವಿರುದ್ಧ ಅಂತೂ ತೀರಾ ಕಳಪೆ ಪ್ರದರ್ಶನ ನೀಡ್ತಿದ್ದಾರೆ. ಜಿಂಬಾಬ್ವೆ ವಿರುದ್ಧದ 3ನೇ ಟಿ20 ಪಂದ್ಯದಲ್ಲೂ ಕೂಡ ತಿಲಕ್ ವರ್ಮಾ 9 ಬಾಲಲ್ಲಿ ಕೇವಲ 11 ರನ್ ಗಳಿಸಿ ಔಟ್ ಆದರು. ಭಾರತ 200 ರನ್ಗಳ ಗಡಿ ದಾಟೋಕೆ ಅವಕಾಶ ಇದ್ರೂ ಕೂಡ ತಿಲಕ್ ಅವರ ಸ್ಲೋ ರೈಟ್ನಿಂದ ಸಾಧ್ಯವಾಗಲಿಲ್ಲ. ಇದೇ ಪರ್ಫಾರ್ಮೆನ್ಸ್ನಿಂದ ಅವರ ಸ್ಟ್ರೈಕ್ ರೇಟ್ ಕುರಿತು ಮತ್ತೆ ಚರ್ಚೆ ಆಗ್ತಾ ಇದೆ. ಇನ್ನಿಂಗ್ಸ್ನ ಕೊನೆಯ ಹಂತದಲ್ಲಿ ರನ್ ವೇಗ ಕುಸಿತ ಆಗ್ತಾ ಇರೋದು ತಲೆಬಿಸಿ ತಂದಿದೆ. ತಿಲಕ್ ಅವರ ಆಟಕ್ಕೆ ಭಾರತ ತಂಡದ ಮಾಜಿ ಕ್ರಿಕೆಟಿಗ ಕೆ ಶ್ರೀಕಾಂತ್ ಕೂಡ ಕಿಡಿಕಾರಿದ್ದಾರೆ. ತಿಲಕ್ ವರ್ಮಾರನ್ನ ತಂಡದಿಂದ ಕೈಬಿಟ್ಟು ದೇಶೀಯ ಹಾಗೆ IPLನಲ್ಲಿ ಅಬ್ಬರಿಸ್ತಾ ಇರುವಂತ ರಜತ್ ಪಾಟಿದಾರ್ಗೆ ಟೀಮ್ ಇಂಡಿಯಾ ಟಿ20 ತಂಡದಲ್ಲಿ ಅವಕಾಶ ಕೊಡಿ ಅಂತ ಆಗ್ರಹ ಮಾಡಿದ್ದಾರೆ. ಹಾಗೆ ರಜತ್ ಪಾಟಿದಾರ್ಗೆ ಕಂಪೇರ್ ಮಾಡಿದ್ರೆ ತಿಲಕ್ ವರ್ಮಾ ಏನೇನು ಅಲ್ಲ. ನಿಮಗೆ ನಿಜವಾದ ಸ್ಟ್ರಾಂಗ್ ಇರುವಂತ ಟಿ20 ಇನ್ನಿಂಗ್ಸ್ ಬೇಕು ಅಂತಂದ್ರೆ ಪಾಟಿದಾರ್ಗೆ ಅವಕಾಶ ಕೊಡಿ. ಯಶ್ ಠಾಕೂರ್ ಸೇರಿದಂತೆ ಸಾಕಷ್ಟು ಯಂಗ್ಸ್ಟರ್ಗಳಿಗೆ ಅವಕಾಶ ನೀಡ್ತಾ ಇರುವಾಗ ಪಾಟಿದಾರ್ಗೆ ಯಾಕೆ ಅವಕಾಶವನ್ನ ನೀವು ನೀಡ್ತಾ ಇಲ್ಲ ಅಂತ ಶ್ರೀಕಾಂತ್ ಪ್ರಶ್ನೆ ಮಾಡಿದ್ದಾರೆ. ಆಕ್ಚುಲಿ ಶ್ರೀಕಾಂತ್ ಅವರ ಒತ್ತಾಯ ಕೂಡ ಕರೆಕ್ಟ್ ಆಗೇ ಇದೆ. ರಜತ್ ಪಾಟಿದಾರ್ ಮಿಡಲ್ ಆರ್ಡರ್ನಲ್ಲಿ ಒಳ್ಳೊಳ್ಳೆ ಇನ್ನಿಂಗ್ಸ್ ಆಡಿದ್ದಾರೆ. ಸ್ಪಿನ್ ವಿರುದ್ಧ ಅಂತೂ ಎಕ್ಸ್ಟ್ರಾರ್ಡಿನರಿ ಸ್ಟ್ರೈಕ್ ರೇಟ್ ಇದೆ. ಆದರೆ ಗೌತಮ್ ಗಂಭೀರ್ ಜೊತೆಗೆ ಅವರ ಟೀಮ್ RCB ಆಟಗಾರರ ಮೇಲೆ ಜಿದ್ದು ಸಾಧಿಸೋ ಥರ ಅವರನ್ನ ಸೆಲೆಕ್ಷನ್ ಮಾಡ್ತಾ ಇಲ್ಲ. ಪ್ರತಿಭೆ ಇದ್ರೂ ಕೂಡ ತಮ್ಮ ಒಣಜಂಬದಿಂದ ಅವರನ್ನ ಸೈಡ್ಲೈನ್ ಮಾಡಿದ್ದಾರೆ. ಇದರ ಎಫೆಕ್ಟ್ ಈಗ ಆನ್ ಫೀಲ್ಡ್ನಲ್ಲಿ ಗೊತ್ತಾಗ್ತಾ ಇದ್ರೂ ಕೂಡ ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋದೇ ವಿಪರ್ಯಾಸ. ನಿಮಗೂ ಕೂಡ ತಿಲಕ್ ವರ್ಮಾ ಬದಲು ರಜತ್ ಪಾಟಿದಾರ್ಗೆ ಭಾರತ ಟಿ20 ತಂಡದಲ್ಲಿ ಅವಕಾಶವನ್ನ ನೀಡಬೇಕು ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.